प्रियछात्राः, अद्य वयम् एकं नाटकं पठामः। शून्या मे अंगुलिः इति नाटकस्य नाम। शून्या मे अंगुलिः ಇದರ ಪೂರ್ಣ ರೂಪ ಹೇಗಿದೆ ಅಂದರೆ ಅಂಗುಲೀಯಕ ಶೂನ್ಯ ಮೇ ಅಂಗುಲಿಃ. ಅಂಗುಲೀಯಕಂ ಅಂತ ಹೇಳಿದ್ರೆ ಉಂಗುರ, ಅದು ಕೈನಲ್ಲಿತ್ತು, ಈಗ ಅದು ಶೂನ್ಯ, ಅದಿಲ್ಲ ಅನ್ನೋದು ಇದಕ್ಕೆ ಕೊಟ್ಟಿರ್ತಕ್ಕಂತಹ ಪಾಠದ ಶಿರೋನಾಮೆ. ಯಾಕೆ ಇದನ್ನು ಕೊಟ್ಟರು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಈ ನಾಟಕದ ಮೂಲ ಸಂಸ್ಕೃತದ ಕವಿಗಳಲ್ಲೆಲ್ಲ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಮತ್ತು ಶ್ರೇಷ್ಠ ಕವಿಕುಲ ಗುರು ಎಂಬತಕ್ಕಂತಹ ಕೀರ್ತಿಯನ್ನು ಗಳಿಸಿರ್ತಕ್ಕಂತಹ ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ ಎಂಬ ನಾಟಕದ ಭಾಗವಾಗಿ ಆಯ್ದುಕೊಂಡಾಗಿರ್ತಕ್ಕಂಥದ್ದು ಇದು. ಇಲ್ಲಿ ಕಾಳಿದಾಸನ ಬಗೆಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಇವತ್ತು. ಸಂಸ್ಕೃತ ಯಾರ್ಯಾರು ಓದ್ತಾರೋ ಅವರೆಲ್ಲರಿಗೂ ಕೂಡ ಕಾಳಿದಾಸನ ಪರಿಚಯ ಇದ್ದೇ ಇರುತ್ತೆ. ಅಂದರೆ ಅವನ ಒಂದಲ್ಲ ಒಂದು ಪದ್ಯಗಳನ್ನು ನಾವು ಬೇರೆ ಬೇರೆ ತರಗತಿಯಲ್ಲಿ ಓದಿರ್ತೀವಿ. ಹಾಗಾಗಿ ಕಾಳಿದಾಸ ಅಂದರೆ ಯಾರು ಅಂತ ನಮಗೆ ಗೊತ್ತು. ಅದಕ್ಕೆ ಒಂದು ಸುಭಾಷಿತದ ರೀತಿಯಲ್ಲಿರ್ತಕ್ಕಂಥ ಒಂದು ಮಾತಿದೆ, ಕಾಳಿದಾಸನ ಪ್ರಶಂಸೆ ಅಂತ. ಆ ಪದ್ಯ ಹೀಗಿದೆ: ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸಃ ಅದ್ಯಾಪಿ ತತ್ತುಲ್ಯ ಕವೇರಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ ಅಂತ. ಹಿಂದೆ ಅತ್ಯಂತ ಶ್ರೇಷ್ಠ ಕವಿಗಳು ಯಾರ್ಯಾರು ಅಂತ ಅವರನ್ನೆಲ್ಲ ಒಂದು ಗಣನೆ ಮಾಡಬೇಕು, ಅವ್ರನ್ನ ಎಣಿಕೆ ಮಾಡಬೇಕು ಅಂತ ಯೋಚಿಸಿದ್ರಂತೆ. ಯೋಚಿಸಿ ಏನು ಮಾಡಿದರು, ಸರಿಯಪ್ಪ ಪ್ರಾರಂಭ ಮಾಡೋಣಂತೆ ಅಂತ ಮೊಟ್ಟ ಮೊದಲನೇದಾಗಿ ಕಾಳಿದಾಸ ಅಂತ ಕಿರುಬೆರಳಿನಿಂದ ಪ್ರಾರಂಭ ಮಾಡಿದರು, ಕನಿಷ್ಠಿಕ. ಆಮೇಲೆ ಯೋಚನೆ ಮಾಡಿದರೆ ಕಾಳಿದಾಸನ ಮಟ್ಟಕ್ಕೆ ಯಾವುದೇ ಕವಿಗಳು ನಮಗೆ ಸಿಗಲಿಲ್ಲ. ಹಾಗಾಗಿ ಈ ಕಿರುಬೆರಳಿನ ಪಕ್ಕದ ಉಂಗುರದ ಬೆರಳಿದೆಯಲ್ಲ, ಇದಕ್ಕೆ ಅನಾಮಿಕಾ ಎಂಬತಕ್ಕಂಥ ಹೆಸರು ಸಾರ್ಥಕವಾಯಿತು. ಅಂದರೆ ಕಾಳಿದಾಸನನ್ನು ಬಿಟ್ಟರೆ ಬೇರೆ ಎಲ್ಲರೂ ಅನಾಮಿಕರು, ಯಾರ ಹೆಸರು ಕೂಡ ಕಾಳಿದಾಸನ ಮಟ್ಟಕ್ಕೆ ಏರಿಸುವಂಥದ್ದಿಲ್ಲ ಅಂತ. ಪುರಾ ಕವೀನಾಂ ಗಣನಾ ಪ್ರಸಂಗೆ, ಹಿಂದೆ ಕವಿಗಳನ್ನು ಎಣಿಸುವ ಪ್ರಸಂಗದಲ್ಲಿ ಕನಿಷ್ಠಿಕ ಅಧಿಷ್ಠಿತ ಕಾಳಿದಾಸ, ಕಿರುಬೆರಳಿನಿಂದ ಕಾಳಿದಾಸನನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡ ಮೇಲೆ ಅದ್ಯಾಪಿ ತತ್ತುಲ್ಯ ಕವೇರ ಭಾವಾತ್, ಇಂದಿಗೂ ಕೂಡ ತತ್ತುಲ್ಯ ಅವನಿಗೆ ಸಮಾನವಾಗಿರ್ತಕ್ಕಂತಹ ಕವಿಗಳ ಅಭಾವದಿಂದಾಗಿ, ಯಾರು ಸಿಗದೇ ಇರೋದ್ರಿಂದ ಅನಾಮಿಕಾ ಸಾರ್ಥವತಿ ಬಭೂವ. ಅನಾಮಿಕಾ ಎಂಬತಕ್ಕಂಥ ಹೆಸರು ಇದಕ್ಕೆ ತುಂಬ ಸಾರ್ಥಕವಾಗಿದೆ ಅಂತ. ಅಂದರೆ ಕಾಳಿದಾಸನ ಮಹತ್ವವನ್ನು ಆಗಿನ ಕಾಲದಿಂದಲೂ ಕೂಡ ಈಗಿನ ಕಾಲದವರೆಗೂ ಕೂಡ ನಾವು ಎಷ್ಟು ಗಮನಿಸಿದ್ದೇವೆ ಅಂದರೆ, ಎಲ್ಲರೂ ಕೂಡ ಕವಿ ಅಂದರೆ ಕಾಳಿದಾಸ, ಅದಕ್ಕೆ ಅವನಿಗೆ ಕವಿಕುಲ ಗುರು ಅಂತ ಹೇಳಿದರು. ಈ ಕಾಳಿದಾಸನ ದೇಶಕಾಲಾದಿಗಳ ವಿಷಯದಲ್ಲಿ ತುಂಬ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಿದೆ. ಅಂದರೆ ಕವಿಗಳು ಹಿಂದೆ ತಮ್ಮ ಕಾವ್ಯದಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಡ್ತಾ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟವಾಗ್ತಾ ಇತ್ತು ಅವರ ಕಾಲ ನಿರ್ಣಯ ಮಾಡ್ತಕ್ಕಂಥದ್ದು. ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೋ ಪದವನ್ನು ಅಥವಾ ಅವರ ಪದ್ಯವನ್ನು ಯಾರಾದರೂ ಬೇರೆಯವರು ಉದ್ಧರಣವಾಗಿ ತೆಗೆದುಕೊಂಡದ್ದನ್ನು ನೋಡಿದರೆ ಇವರಿಗಿಂತ ಹಿಂದಿನವನು, ಇವರಿಗಿಂತ ಮುಂದಿನವನು ಈ ರೀತಿಯಾಗಿ ಯೋಚಿಸ್ತಾರೆ. ಹಾಗಾಗಿ ಕಾಳಿದಾಸನ ಕಾಲವನ್ನು ಕ್ರಿಸ್ತ ಪೂರ್ವ 1ನೇ ಶತಕದಿಂದ ಹಿಡಿದು ಕ್ರಿಸ್ತ ಶಕ 5ನೇ ಶತಮಾನದವರೆಗೂ ಕೂಡ ಎಳಿತಾರೆ. ಅಂದರೆ 1ನೇ ಶತಮಾನದಲ್ಲಿದ್ದ ಅಂತ ಕೆಲವರು, 5ನೇ ಶತಮಾನದಲ್ಲಿದ್ದ ಅಂತ ಕೇಳಿದ್ರು. ಹೀಗೆ ಈಗಲೂ ಕೂಡ ಅವರವರ ಅಭಿಪ್ರಾಯ ಬೇರೆಯೇ ಆಗಿರುತ್ತೆ. ಹೀಗಾಗಿ ಕಾಳಿದಾಸನ ಕಾಲದ ಬಗೆಗೆ ನಿರ್ದಿಷ್ಟವಾಗಿ ಇದೇ ಕಾಲದಲ್ಲಿದ್ದ ಅನ್ನೋದಕ್ಕೆ ಪುರಾವೆಗಳು ನಮಗೆ ಇಲ್ಲ. ಹಾಗಾದರೆ ದೇಶವನ್ನು ತೆಗೆದುಕೊಂಡ್ರೆ ಬಹುಶಃ ಉತ್ತರ ಭಾರತದವನು ಅಂತ. ಯಾಕೆಂದರೆ ಆತ ತನ್ನ ಗ್ರಂಥದಲ್ಲಿ ಉಜ್ಜಯಿನಿಯ ವರ್ಣನೆಯನ್ನು ಮಾಡಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಮೇಘದೂತದಲ್ಲಿ ಉಜ್ಜಯಿನಿಯ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಅಲ್ಲೇ ಎಲ್ಲೋ ಸಮೀಪದಲ್ಲಿ ಇದ್ದಿರಬಹುದು ಅಷ್ಟೇ, ಅದು ಕೂಡ ಖಚಿತತೆ ಇಲ್ಲ. ಹೀಗಾಗಿ ದೇಶಕಾಲಗಳ ಬಗೆಗೆ
ಸರಿಯಾದ ನಿರ್ಣಯ ಇಲ್ಲ. ನಾವು ಅದರ ಬಗೆಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ್ದೂ ಇಲ್ಲ. ಪರೀಕ್ಷಾ ದೃಷ್ಟಿಯಿಂದಲೂ ಕಾಳಿದಾಸನ ದೇಶಕಾಲ ಕೃತಿಗಳನ್ನು ಕೇಳೋಲ್ಲ. ಅದರ ಕೃತಿಗಳ ಬಗೆಗೆ ನಾವು ತಿಳ್ಕೊಂಡಿರಬೇಕು. ಸಂಸ್ಕೃತದ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾಳಿದಾಸ ಅವನು ಏನು ಬರೆದಿದ್ದಾನೆ ಅಷ್ಟಾರು ತಿಳ್ಕೊಂಡಿರಬೇಕು. ಅದರಲ್ಲಿ ಕೆಲವು ಪದ್ಯಗಳನ್ನು ಯಾವುದಾದ್ರೂ ಒಂದು ಉದ್ಧರಣೆಯನ್ನು ಅಂದರೆ ಕೊಟೇಶನ್ನನ್ನು ತಿಳ್ಕೊಂಡಿದ್ರೆ ನಾವು ಸಂಸ್ಕೃತ ಓದಿದ್ವಿ ಅನ್ನೋದಕ್ಕೆ ಸಾರ್ಥಕವಾಗುತ್ತೆ. ಈ ಕಾಳಿದಾಸನ ಕೃತಿಗಳನ್ನು ನಾವು 3 ರೀತಿಯಾಗಿ ವಿಂಗಡಣೆ ಮಾಡ್ಬೋದು. ಒಂದು ಮಹಾಕಾವ್ಯಗಳು ಅಂತ. ಆ ಮಹಾಕಾವ್ಯಗಳಲ್ಲಿ 2 ಪ್ರಧಾನವಾಗಿರ್ತಕ್ಕಂಥ ಅಂದರೆ ಇರೋದೇ 2. ಅದರಲ್ಲಿ ಒಂದು ರಘುವಂಶಂ ಎಂಬತಕ್ಕಂಥದ್ದು, ಇನ್ನೊಂದು ಕುಮಾರ ಸಂಭವಂ ಅಂತ. ರಘುವಂಶ ರಾಮನ ಪೂರ್ವಜರಿರ್ತಕ್ಕಂಥ ರಘು, ದಶರಥಾಜ ಇತ್ಯಾದಿಗಳು ಯಾರ್ಯಾರಿದ್ರಲ್ಲ ಅವರೆಲ್ಲರ ವಂಶವನ್ನು ವರ್ಣಿಸ್ತಕ್ಕಂಥ ಕಾವ್ಯ ರಘುವಂಶ ಮಹಾಕಾವ್ಯಂ. ಹಾಗೆ ಇನ್ನೊಂದು ಕುಮಾರ ಸಂಭವ. ಕುಮಾರ ಅಂದರೆ ಷಣ್ಮುಖ ಕಾರ್ತಿಕೇಯ, ಅವನ ಜನನದ ವೃತ್ತಾಂತ ಹಿಮಾಲಯದ ವರ್ಣನೆಯಿಂದ ಪ್ರಾರಂಭವಾಗಿ ಕುಮಾರನ ಜನನ, ಅದರಿಂದ ದೇವತೆಗಳ ಸೇನಾನಿಯಾದದ್ದು, ಹೀಗೆಲ್ಲ ವಿಚಾರಗಳು ಬರುತ್ತೆ. ವಿಶೇಷವಾಗಿ ಶಿವಪಾರ್ವತಿಯರ ಒಂದು ಪ್ರೇಮದ ಸಂಬಂಧಗಳು ತುಂಬ ಚೆನ್ನಾಗಿ ಅಲ್ಲಿ ವರ್ಣಿತವಾಗಿದೆ. ಇದು ಕುಮಾರ ಸಂಭವಂ. ಇವೆರಡು ಮಹಾಕಾವ್ಯಗಳು. ಪಂಚಮಹಾಕಾವ್ಯಗಳಲ್ಲಿ ಕಾಳಿದಾಸಂದೇ 2 ಮಹಾಕಾವ್ಯಗಳು. ಹಾಗಾಗಿ ಕಾಳಿದಾಸನ ಮಹಾಕಾವ್ಯಗಳನ್ನು, ಅದರಲ್ಲೂ ವಿಶೇಷವಾಗಿ ರಘುವಂಶವನ್ನು ಪ್ರಾರಂಭದಲ್ಲಿ ನಾವು ಎಲ್ಲ ಮಕ್ಕಳುಗಳಿಗೂ ಸಂಸ್ಕೃತ ಪ್ರಾರಂಭ ಮಾಡಬೇಕಾದ್ರೆ ರಘುವಂಶದಿಂದ ಪ್ರಾರಂಭ ಮಾಡ್ತೀವಿ. ಹಾಗಾದ್ಮೇಲೆ 2 ಲಘುವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಕಾವ್ಯಗಳು, ಅದನ್ನು ಖಂಡಕಾವ್ಯ ಅಂತ ಕರೆದರು. ಅದರಲ್ಲಿ ಒಂದು ಮೇಘ ಸಂದೇಶ, ಏಕಂ ಕಾವ್ಯಂ ಮೇಘ ಸಂದೇಶ ಇತಿ, ಅನ್ಯತ್ ಕಾವ್ಯಂ ಋತು ಸಂಹಾರ ಇತಿ. ಮೇಘದ ಮೂಲಕ ಕಾಳಿದಾಸ ಬರೆದಿದ್ದು, ಆದರೆ ಒಬ್ಬ ಯಕ್ಷ ಅವನು ಕುಬೇರನ ಶಾಪದಿಂದ 1 ವರ್ಷ ಪತ್ನಿ ವಿಯೋಗದಿಂದ ಬಂದು ಚಿತ್ರಕೂಟದಲ್ಲಿ ಇರ್ತಾನೆ. ಆವಾಗ ಅವನಿಗೆ ಪತ್ನಿಗೆ ಸಂದೇಶ ಕಳಿಸ್ಬೇಕು ಅಂತ ಹೇಳಿ ಅವನು ಯಾರೂ ಸಿಗಲ್ಲ, ಮೋಡದ ಮೂಲಕ ಸಂದೇಶ ಕಳಿಸ್ತಾನೆ ಎಂಬ ಒಂದು ಕಲ್ಪನೆ. ಇದು ಮೇಘ ಸಂದೇಶ. ಇನ್ನೊಂದು ಋತು ಸಂಹಾರ ಅಂದರೆ ಎಲ್ಲ ಋತುಗಳ ವರ್ಣನೆಯನ್ನು ಮಾಡಿರ್ತಕ್ಕಂಥದ್ದು. ಇವೆರಡು ಖಂಡಕಾವ್ಯಗಳು, ಚಿಕ್ಕ ಕಾವ್ಯಗಳು. ಹಾಗೆ 3 ನಾಟಕಗಳು, ಮಾಲವಿಕಾಗ್ನಿಮಿತ್ರಂ, ವಿಕ್ರಮೋರ್ವಶೀಯಂ ಮತ್ತು ಅಭಿಜ್ಞಾನ ಶಾಕುಂತಲಂ ಅಂತ. ಮಾಲವಿಕಾ ಮತ್ತು ಅಗ್ನಿಮಿತ್ರ ಇವರಿಬ್ಬರ ಪ್ರಣಯದ ಸಂದರ್ಭಗಳನ್ನು ಅದರಲ್ಲಿ ವರ್ಣಿಸಿದ್ದಾರೆ. ವಿಕ್ರಮ ಮತ್ತು ಊರ್ವಶಿ ನಾಯಕ ನಾಯಕಿಯರದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಟಕ. ಅವೆಲ್ಲವಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ಕಾಳಿದಾಸನ ಕೀರ್ತಿಯನ್ನು ಆಚಂದ್ರಾರ್ಕವಾಗಿ ಬೆಳಗಿಸಿರ್ತಕ್ಕಂತಹ ಗ್ರಂಥ ನಾಟಕ ಅಂದರೆ ಅಭಿಜ್ಞಾನ ಶಾಕುಂತಲಂ ಅಂತ. ಇಲ್ಲಿ ಪದವನ್ನು ನೋಡಿ, ಶಾಕುಂತಲಂ ಅಂದರೆ ಶಕುಂತಲಾಂ ಅಧಿಕೃತ್ಯ ಕೃತಂ ರೂಪಕಂ ಶಾಕುಂತಲಂ ಅಂತ. ಅಭಿಜ್ಞಾನ ಅಂದರೆ ಗುರುತಿನ ವಸ್ತು, ಯಾವುದೋ ಒಂದು ನೆನಪಿನ ವಸ್ತು ಅಂತ ಅರ್ಥ. ಅದು ಈ ನಾಟಕದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ್ರಿಂದ ಇದಕ್ಕೆ ಅಭಿಜ್ಞಾನ ಶಾಕುಂತಲಂ ಅಂತ ಕರೆದು. ಈ ಅಭಿಜ್ಞಾನ ಶಾಕುಂತಲಂ ಕಾಳಿದಾಸಸ್ಯ ಶ್ರೇಷ್ಠಂ ರೂಪಕಂ. ಅಸ್ಮಿನ್ ರೂಪಕೆ 7 ಅಂಕಾಃ ಸಂತಿ. ಅತ್ರ ಪ್ರಥಮಾಂಕಾದಾರಭ್ಯ ಸಪ್ತಾಂಕಪರ್ಯಂತಂ ಯಾ ಕಥಾ ವರ್ತತೆ ಸಾ ಕಥಾ ಏವಂ ವರ್ತತೆ. ಹೇಗಿದೆ ಕಥೆ ಅಂತ ಹೇಳಿದರೆ, ಈ ಕುರುವಂಶದ ರಾಜನಾಗಿರ್ತಕ್ಕಂತಹ ದುಷ್ಯಂತ ಒಮ್ಮೆ ಬೇಟೆಗಾಗಿ ಹೋಗ್ತಾನೆ ಒಂದು ಕಾಡಿಗೆ. ತತ್ರ ಮೃಗಯಾರ್ಥಂ ಗಚ್ಚತಿ, ತತ್ರ ಏಕಃ ಋಷ್ಯಾಶ್ರಮಃ ದೃಶ್ಯತೆ. ಆಶ್ರಮ ಸಮೀಪೆ ಮೃಗಾಃ ಇತಸ್ತತಃ ಸಂಚರಂತಿ ಸ್ಮ. ಏತಂ ದೃಷ್ಟ್ವಾ ಸಹ ಏಕಂ ಮೃಗಂ ಅನುಸೃತ್ಯ ಧಾವತಿ. ಒಂದು ಜಿಂಕೆಯನ್ನು ಕೊಲ್ಲಬೇಕು ಅಂತ, ಇನ್ನೇನು ಬಾಣ ಬಿಡಬೇಕು ಅಂತ ಸಿದ್ಧನಾಗಿ ಹೊರಟಿರ್ತಾನೆ. ತಸ್ಮಿನ್ ಸಂದರ್ಭೆ ಆಶ್ರಮ ಮೃಗೋಯಂ ನಹಂತವ್ಯೋ ನಹಂತವ್ಯ. ಇದು ಆಶ್ರಮದ ಮೃಗ, ಕೊಲ್ಬೇಡ ಇದನ್ನ ಅಂತ ಯಾರೋ ಋಷಿಗಳು ಹೇಳ್ತಾರೆ ಅಂತ. ಆವಾಗ ರಾಜ ರಥದಿಂದ ಇಳಿದು, ಓ ಇದು ಯಾವುದೋ ಆಶ್ರಮ, ಇಲ್ಲಿಗೆ ನಾವು ಹೋಗೋಣ ಅಂಥೇಳಿ ಒಳಗಡೆಗೆ ಹೋಗ್ತಾನೆ. ಅಂತಹ ಗಚ್ಚತಿ. ತತ್ರ ಗತ್ವಾ ಏಕಾಂ ಸುಂದರೀಂ ಪಶ್ಯತಿ. ತಸ್ಯಾಹ ಸಖ್ಯೌ ಅನಸೂಯ ಪ್ರಿಯಂ ವದ ಇತಿ.
ಇವು ಮೂರು ಕೂಡ ಅಲ್ಲಿ ವೃಕ್ಷ ಸೇಚನ ಕಾರ್ಯಂ ಕುರ್ವಂತಿ ಸ್ಮ, ಗಿಡಗಳಿಗೆ ನೀರು ಹಾಕ್ತಾ ಇದ್ರು. ಅದನ್ನು ನೋಡಿದಾಗ, ಶಕುಂತಲೆಯನ್ನು ಪ್ರಥಮ ಬಾರಿಗೆ ನೋಡಿದಾಗ ರಾಜನಿಗೆ ಅನುರಾಗ ಉಂಟಾಗುತ್ತೆ. ಆಗ ಅವನು ಅವರ ಇಬ್ಬರ ಸಖಿಯರನ್ನು ಕೇಳ್ತಾನೆ, ಯಾರಿವಳು, ಆಶ್ರಮಕ್ಕೆ ಯೋಗ್ಯವಲ್ಲದ ರೀತಿಯ ಅದ್ಭುತವಾದ ಸೌಂದರ್ಯವನ್ನು ಹೊಂದಿರತಕ್ಕಂಥ ಯಾರಿವಳು ಅಂತ. ಆಗ ಅವರು ಅವಳ ಪೂರ್ವ ಕಥೆಯನ್ನು ಹೇಳ್ತಾನೆ. ವಿಶ್ವಾಮಿತ್ರೋ ನಾಮ ಮಹರ್ಷಿ ಸಹ ತಪಃ ಆಚರತಿ ಸ್ಮ, ಏಕದಾ ಅಪ್ಸರಾ ಮೇನಕಾ ತತ್ರ ಆಗತವತಿ ತಸ್ಯ ತಪೋಭಂಗಂ ಕರ್ತುಂ ತಾಂ ದೃಷ್ಟ್ವಾ ವಿಶ್ವಾಮಿತ್ರಃ ಮೋಹಿತಃ ಭವತಿ ತಯೋಃ ಸಮಾಗಮಃ ಭವತಿ ತತ್ಫಲಮೇವ ಶಕುಂತಲಾ. ವಿವಾಹವಾಯಿತು, ಆ ಗಾಂಧರ್ವೇಣ ವಿಧಿನ ಅವರು ವಿವಾಹವಾದರು ಅಂತ ಹೇಳ್ತಾರೆ. ಆ ಮಗು ಬೆಳೆಸ್ಬೇಕಲ್ಲ, ಯಾರು ಸಾಕೋದು? ವಿಶ್ವಾಮಿತ್ರ ಅಯ್ಯೋ ನಾನು ತಪಸ್ ಕೆಟ್ಟೋಯ್ತು, ನಾನು ಮತ್ತೆ ತಪಸ್ ಮಾಡ್ತೀನಿ ಅಂತ ಹೊರಟೋಗ್ತಾನೆ. ಆಗ ಈ ಮಗುವನ್ನು ನಾನು ಸ್ವರ್ಗದಲ್ಲಿರ್ತಕ್ಕಂಥ ಅಪ್ಸರೆ, ಮಕ್ಕಳನ್ನೆಲ್ಲ ಸಾಕೋ ಕೆಲಸ ನಮ್ದಲ್ಲ ಅಂತ ಹೇಳಿಬಿಟ್ಟು ಅವಳು ತಂದು ಒಂದು ಋಷ್ಯಾಶ್ರಮದ ಸಮೀಪ ಬಿಟ್ಬಿಟ್ಟು ಹೊರಟೋಗ್ತಾಳೆ. ಇಬ್ಬರು ಹೊರಟೋದ್ಮೇಲೆ ಈ ಮಗು ಅನಾಥವಾಗಿ ಅಳ್ತಾ ಇರುತ್ತೆ. ಆವಾಗಲ್ಲಿರ್ತಕ್ಕಂಥ ಪಕ್ಷಿಗಳು ತಮ್ಮ ರೆಕ್ಕೆಯಿಂದ ಗಾಳಿಯನ್ನು ಹಾಕ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಕಾಶ್ಯಪರಾಗಿರ್ತಕ್ಕಂಥ ಕಣ್ವರು ಆ ಪ್ರದೇಶಕ್ಕೆ ಬರ್ತಾ ಇರ್ತಾರೆ, ಬಹುಶಃ ಸ್ನಾನಕ್ಕೆ ಹೋಗ್ತಾ ಇರ್ತಾರೆ. ಆಗ ಆ ಮಗುವನ್ನು ನೋಡಿ ಅವರು ತಮಗೆ ಕರುಣೆ ಉಕ್ಕಿ ಬರುತ್ತೆ. ಆ ಮಗುವನ್ನು ತಗೊಂಬಂದು ಆಶ್ರಮದಲ್ಲಿ ಸ್ವಂತ ಮಗುವಿನಂತೆ ಸಾಕಿ ಬೆಳೆಸ್ತಾರೆ. ಅವಳೇ ಈಗ ದೊಡ್ಡವಳಾಗಿರ್ತಕ್ಕಂಥ ಶಕುಂತಲೆ. ಅವಳು ಬೆಳೆದಾಗ, ಈ ಮಟ್ಟಕ್ಕೆ ಬಂದಾಗ ರಾಜ ದುಷ್ಯಂತ ಇವಳನ್ನು ನೋಡ್ತಾನೆ. ನೋಡಿದ ಮೇಲೆ ಅವರಿಬ್ಬರಿಗೆ ಪರಸ್ಪರ ಪ್ರೇಮಾನುರಾಗ ಅಂಕುರವಾಗುತ್ತೆ. ಅದಾದಮೇಲೆ ಗಾಂಧರ್ವ ವಿಧಿಯಿಂದ ವಿವಾಹವಾಗ್ತಾರೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಕಣ್ವರು ನೇರವಾಗಿ ಅವರಿಗೆ ವಿವಾಹ ಮಾಡಿಕೊಡ್ಬೋದಾಗಿತ್ತಲ್ಲ ಅಂದರೆ, ಕಣ್ವರು ಆ ಸಮಯದಲ್ಲಿ ಆಶ್ರಮದಲ್ಲಿ ಇರೋದಿಲ್ಲ. ಅವರು ಶಕುಂತಲೆಯ ಗ್ರಹಚಾರ ಪರಿಹಾರಾರ್ಥಕವಾಗಿ ಇನ್ನೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿರ್ತಾರೆ. ಅವರು ಬರೋದ್ರೊಳಗೆ ಇಲ್ಲಿ ತಡವಾಗಿರುತ್ತೆ. ದುಷ್ಯಂತ ಇಲ್ಲಿ ಆಶ್ರಮಕ್ಕೆ ಬಂದಿರ್ತಾನೆ. ಬಂದಾಗ ಶಕುಂತಲೆಯನ್ನು ನೋಡ್ತಾನೆ. ಮತ್ತೆ ಕೆಲವು ದಿವಸ ಅಲ್ಲಿರ್ತಾನೆ. ಋಷಿಗಳೆಲ್ಲ ಅಲ್ಲಿ ರಾಕ್ಷಸರ ಕಾಟ ಇದೆ ನಮ್ಮ ಯಜ್ಞಕ್ಕೆ, ಅದರಿಂದಾಗಿ ನೀನು ಸ್ವಲ್ಪ ದಿವಸ ಇಲ್ಲಿದ್ದುಬಿಟ್ಟು ನಮ್ಮ ಯಜ್ಞ ರಕ್ಷಣೆ ಮಾಡು ಅಂತ. ಅವನಿಗೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆಯಿತು ಅಂಥೇಳಿ ಯಜ್ಞ ರಕ್ಷಣೆಯನ್ನು ಮಾಡುವ ನೆಪದಲ್ಲಿ ಶಕುಂತಲೆಯೊಂದಿಗೆ ಸಲಿಗೆಯನ್ನು ಬೆಳೆಸ್ಕೋತಾನೆ. ಅವಳೊಂದಿಗೆ ಗಾಂಧರ್ವ ರೀತಿಯಿಂದ ವಿವಾಹವಾಗ್ತಾನೆ. ಆ ಶಕುಂತಲೆ ಗರ್ಭಿಣಿ ಕೂಡ ಆಗ್ತಾಳೆ. ಇಷ್ಟ ಇವನಿಗೆ ತನ್ನ ಊರಿಗೆ ಹೋಗಬೇಕಾಗಿರುತ್ತೆ, ತುಂಬ ದಿವಸ ಆಗಿರುತ್ತಲ್ಲ. ರಾಜ ಅವಳಿಗೆ ಒಂದು ಅಂಗುಲೀಯಕವನ್ನು ಕೊಡ್ತಾನೆ, ಒಂದು ಉಂಗುರವನ್ನು ಕೊಡ್ತಾನೆ. ನನ್ನ ನೆನಪಿಗಾಗಿ ಇದನ್ನ ಇಟ್ಕೋ, ಇದರಲ್ಲಿ ನನ್ನ ಹೆಸರಿದೆ, ನೀನು ಅದರಲ್ಲಿ ಅಕ್ಷರ ಎಣಿಸೋದ್ರಲ್ಲೇ ಬಂದ್ಬಿಡ್ತೀನಿ ಅನ್ನೋ ಥರದಲ್ಲಿ ಅಷ್ಟು ಬೇಗ ನಿನ್ನನ್ನು ಕರೆಸ್ಕೊಳ್ತೀನಿ ಅಂತ ಹೊರಟೋಗ್ತಾನೆ. ಇಲ್ಲಿ ಶಕುಂತಲೆ ರಾಜ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ, ವಿರಹ ದುಃಖದಲ್ಲಿರ್ತಾರೆ. ಈ ಸಮಯದಲ್ಲಿ ಕಣ್ವರು ಆಶ್ರಮಕ್ಕೆ ಹಿಂದಿರುಗ್ತಾರೆ. ಇಲ್ಲಿ ಶಕುಂತಲೆಗೆ ಅವರ ಸಖಿಯರಿಗೆ ಬಹಳ ಕಷ್ಟವಾಗುತ್ತೆ. ಈ ತಪಸ್ವಿಗಳಿಗೆ, ತಂದೆ ಸಾಕಿ ಬೆಳೆಸಿರ್ತಕ್ಕಂಥವರಿಗೆ ತನ್ನ ಮಗಳು ತಾನು ಇಲ್ಲದೆ ಹೋದಾಗ ಇಂತಹ ಕೆಲಸವನ್ನು ಮಾಡಿದ್ಲಲ್ಲ ಅಂತ ಹೇಗೆ ತಿಳಿಸೋದು? ಬಹಳ ಕಷ್ಟ ಇದು. ಹಾಗಾಗಿ ಈ ಸಖಿಯರಿಬ್ಬರು, ಅನಸೂಯ ಮತ್ತು ಪ್ರಿಯಂವದೆ ಎಂಬತಕ್ಕಂಥ ಸಖಿಯರಿಬ್ಬರು ಕೂಡ ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ಹೇಗೆ ತಿಳಿಸೋದು ಇವರಿಗೆ ಅಂತ. ಆದರೆ ಅದು ಆಕಸ್ಮಿಕವಾಗಿ ನೋಡಿ ಹೇಗೆ ಗೊತ್ತಾಗುತ್ತೆ ಅಂದರೆ, ಕಣ್ವರು ಬಂದಿರ್ತಾರೆ ಹಿಂದಿನ ದಿವಸ. ಬೆಳಗಿನ ವೇಳೆಯಲ್ಲಿ ಸಮಯವನ್ನು ನೋಡೋದಕ್ಕೆ ಒಬ್ಬ ಋಷಿಕುಮಾರ ಬರ್ತಾನೆ. ಗಂಟೆ ಎಷ್ಟಾಯಿತು ಅಂತ ಆಕಾಶವನ್ನು ನೋಡಿಬಿಟ್ಟು, ಸೂರ್ಯೋದಯವಾಯಿತು, ಈಗ ತಾನೇ ನಾವು ಇಲ್ಲಿ ಯಜ್ಞಕ್ಕೆ ಆಹುತಿ ಕೊಡ್ತಕ್ಕಂಥ ಸಮಯ ಆಯಿತು ಅಂತ ಹೇಳುತ್ತೀನಿ ಅಂತ ಹೊರತಾನೆ. ಅದೇ ಸಮಯದಲ್ಲಿ ಇವ್ರಿಗೆ ಗೊತ್ತಾಯಿತೆ ಕಣ್ವರು ಬಂದಿದ್ದಾರೆ, ಈಗ ಏನು ಮಾಡೋದು ಅಂತ. ಆಗ ಶಕುಂತಲಾ ಪ್ರಿಯಂವದೆಯರಿಗೆ ಪರಸ್ಪರ ಗೊತ್ತಾಗುತ್ತೆ. ಋಷಿಗಳು ಯಜ್ಞ ವೇದಿಕೆಗೆ ಹೋದಾಗ ಯಜ್ಞಶಾಲೆಯಲ್ಲಿ ಅವರಿಗೆ ಒಂದು ಅಶರೀರವಾದ ವಾಣಿ ಹೇಳಿರುತ್ತೆ, ನಿನ್ನ ಮಗಳು ದುಷ್ಯಂತನೊಂದಿಗೆ ಸೇರಿ ಗರ್ಭಿಣಿಯಾಗಿದ್ದಾಳೆ, ಅವರಿಬ್ಬರಿಗೂ ಗಾಂಧರ್ವ ವಿವಾಹವಾಗಿದೆ ಅಂತ ಒಂದು ಅಶರೀರವಾಣಿಯಾಗಿರುತ್ತೆ. ಅದನ್ನಷ್ಟೇ ಹೇಳ್ತೆ, ಅದನ್ನು ನೀನು ತಪ್ಪಾಗಿ ತಿಳ್ಕೋಬೇಡ. ದುಷ್ಯಂತೇನ ಆಹಿತಂ ತೇಜೋ ದಧಾನಾಂ ಭೂತಯೇ ಭುವಃ ಅವೇಹಿ ತನಯಾಂ ಬ್ರಹ್ಮನ್ ಅಗ್ನಿಗರ್ಭಾಂ ಶಮೀಮಿವ ಅಂತ ಒಂದು ಆಕಾಶವಾಣಿ, ದೈವವಾಣಿ ಅವರಿಗೆ ತಿಳಿಸುತ್ತೆ. ಆಗ ಅವರು
ಯೋಚಿಸ್ತಾರೆ, ಹೇಗೂ ಯೋಗ್ಯನಾಗಿರ್ತಕ್ಕಂಥ ಕ್ಷತ್ರಿಯನಿಗೆ ನನ್ನ ಮಗಳನ್ನು ವಿವಾಹ ಮಾಡಿಕೊಡ್ಬೇಕು ಅಂತ. ಹಾಗಿರಬೇಕಾದ್ರೆ ತಾನಾಗಿಯೇ ವಿಧಿ ಒಲಿದು ಈ ಥರ ಆಗ್ತಕ್ಕಂಥದ್ದು ಇದು ನನಗೆ ಸಂತೋಷವಾಗಿದೆ. ಅಲ್ಲೊಂದೆರಡು ಮಾತುಗಳು ತುಂಬ ಚೆನ್ನಾಗಿದೆ. ದಿಷ್ಟ್ಯಾ ಧೂಮಾಕುಲಿತ ದೃಷ್ಟೇರಪಿ ಯಜಮಾನಸ್ಯ ಪಾವಕ ಏವ ಆಹುತಿ ಪತಿತಃ ಅಂತ. ಹೋಮ ಮಾಡುವಾಗ ಹೊಗೆಯಿಂದ ಕಣ್ಣು ಮುಚ್ಚಿದ್ರೂ ಕೂಡ ನಾನು ಹಾಕಿದ ಆಹುತಿ ಆ ಅಗ್ನಿಯಲ್ಲೇ ಬಿತ್ತು, ಆಚೆ ಈಚೆ ಬೀಳಲಿಲ್ಲ ಅಂತ. ಅಂದರೆ ನನ್ನ ಅನುಪಸ್ಥಿತಿಯಲ್ಲಿ ಶಕುಂತಲೆ ಇಷ್ಟಪಟ್ಟಿದ್ದರೂ ಕೂಡ ಅವನು ಕುರುವಂಶದ ರಾಜನಾಗಿರ್ತಕ್ಕಂಥ ಹಸ್ತಿನಾವತಿಯ ರಾಜನಾಗಿರ್ತಕ್ಕಂಥ ದುಷ್ಯಂತ, ಅವನಿಂದ ಮುಂದೆ ಈ ಒಂದು ಏಳಿಗೆ ಆಗುತ್ತೆ, ಆ ವಂಶದ ವೃದ್ಧಿ ಆಗುತ್ತೆ, ಇದು ಒಳ್ಳೆಯದೇ ಆಯಿತು ಅಂತ ಅವರು ಯೋಚಿಸ್ತಾರೆ. ಮುಂದೆ ಶಕುಂತಲೆಯನ್ನು ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ. 4ನೇ ಅಂಕ. ಇದು 4ನೇ ಅಂಕ ಇದೆಯಲ್ಲ, ಇದು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅದು ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ ತತ್ರಾಪಿ ಚ ಶಕುಂತಲಾ ತತ್ರಾಪಿ ಚ ಚತುರ್ಥೋಂಕ ತತ್ರ ಶ್ಲೋಕ ಚತುಷ್ಟಯಂ ಅಂತ ಹೇಳ್ತಾರೆ. ಕಾವ್ಯಗಳಲ್ಲಿ ನಾಟಕ ರಮ್ಯ, ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಶ್ರವ್ಯ ಕಾವ್ಯ ಅಂತಿರುತ್ತೆ, ನಾಟಕವನ್ನು ಕೂಡ ಕಾವ್ಯ ಅಂತಲೇ ಕರೀತಾರೆ. ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯ ಶಕುಂತಲ, ಅದರಲ್ಲಿ ರಮ್ಯವಾಗಿರ್ತಕ್ಕಂಥದ್ದು ಶಕುಂತಲ ಅಂದರೆ ಶಾಕುಂತಲಂ. ತತ್ರಾಪಿ ಚ ಚತುರ್ಥೋಂಕ, ಅದರಲ್ಲಿ 4ನೇ ಅಂಕ. ತತ್ರ ಶ್ಲೋಕ ಚತುಷ್ಟಯಂ, ಅದರಲ್ಲಿ 4 ಪದ್ಯಗಳು ಅಂತ. ಹೀಗೆ ಶ್ರೇಷ್ಠವಾಗಿದೆ. ಈ 4ನೇ ಅಂಕದಲ್ಲಿ ಶಕುಂತಲೆಯನ್ನು ತನ್ನ ಗಂಡನ ಮನೆಗೆ ಕಳಿಸ್ಕೊಡೋದಕ್ಕೆ 2 ಶಿಷ್ಯರನ್ನು ಇಟ್ಕೊಂಡಿರ್ತಾರೆ. ಒಬ್ಬ ಶಾರ್ಂಗರವ ಅಂತ, ಇನ್ನೊಬ್ಬ ಶಾರದ್ವತ ಅಂತ. ಜೊತೆಗೆ ಸ್ತ್ರೀ ಆಗಿರ್ತಕ್ಕಂಥವ್ರೊಬ್ಬರು ಜೊತೆಗಿರ್ಬೇಕಲ್ಲ, ಅದಕ್ಕೆ ಆಶ್ರಮದಲ್ಲಿ ವೃದ್ಧ ತಾಪಸಿ ಇರ್ತಾಳೆ ಗೌತಮಿ ಅಂತ. ಇವರಿಷ್ಟು ಜನನ್ನ ಜೊತೆ ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಇಲ್ಲಿಗೆ 4ನೇ ಅಂಕ ಮುಗಿಯುತ್ತೆ. 5ನೇ ಅಂಕದಲ್ಲಿ ನಮ್ಮ ಕಥೆ ಪ್ರಾರಂಭವಾಗುತ್ತೆ. ಇಲ್ಲಿ ಪೀಠಿಕಾ ಭಾಗದಲ್ಲಿ ಇರ್ತಕ್ಕಂಥ ಪೂರ್ವ ಕಥೆಯನ್ನು ಒಂದ್ಸರಿ ಓದ್ತೇನೆ. ನಾನು ಒಂದ್ಸರಿ ಹೇಳಿದ್ದೇನೆ, ಓದ್ತೇನೆ, ಕೇಳಿಸ್ಕೊಳ್ಳಿ. ಹಸ್ತಿನಾವತ್ಯಾ ರಾಜ ದುಷ್ಯಂತಃ ಮೃಗಯಾರ್ಥಂ ಅರಣ್ಯಂಗತ್ವಾ ಅನಂತರಂ ಕಣ್ವಾಶ್ರಮಂ ಪ್ರವಿಶತಿ. ಮೃಗಯ ಅಂದರೆ ಬೇಟೆ. ಮೃಗಯಾರ್ಥಂ ಅರಣ್ಯಂಗತ್ವ ತತ್ರ ಏಕಃ ಆಶ್ರಮಃ ವರ್ತತೆ, ಋಷ್ಯಾಶ್ರಮಃ. ತತ್ರ ಸ್ಥಿತಃ ಋಷಿಃ ಕಣ್ವಃ, ಕಣ್ವಾಶ್ರಮಂ ಪ್ರವಿಶತಿ. ತತ್ರ ಶಕುಂತಲಾ ದುಷ್ಯಂತೌ ಪರಸ್ಪರಂ ಅನುರಕ್ತೌ ಭವತಃ. ಪ್ರಥಮತಃ ಏವ ಶಕುಂತಲಾಂ ಪಶ್ಯತಿ, ಪ್ರಥಮದರ್ಶನೇ ಏವ ಅನುರಾಗೋದಯಃ ಭವತಿ. ತಸ್ಯಾಹ ಸಖ್ಯೌ ಪೃಚ್ಛತಿ ಇಯಂ ಕಾ ತಸ್ಯಾಹ ಮಾತಾಪಿತರೌ ಕೌ ವಿವಾಹ ಯೋಗ್ಯವಾ, ಇವಳನ್ನ ಇಲ್ಲೇ ಆಶ್ರಮದಲ್ಲೇ ಜೀವನ ಕಳಿಬೇಕಾ ಅಥವಾ ಇವಳನ್ನ ಯಾರಿಗಾರು ವಿವಾಹ ಕೊಡಬೇಕು ಅಂತ ಯೋಚಿಸಿದ್ದಾರಾ? ಏವಮೇವ ಪೃಚ್ಛತಿ ಸಹ. ತದಾ ಸಖ್ಯೋ ವದತಃ ಯೋಗ್ಯಂ ವರಂ ದೃಷ್ಟ್ವಾ ತಸ್ಮೈ ಕನ್ಯಾ ಪ್ರದೇಯ ಇತಿ ಮುನೇಃ ಆಶಯಃ ಅಂತ. ತಯೋಃ ಅನುರಾಗಃ ಗಾಂಧರ್ವ ವಿವಾಹೆ ಪರ್ಯವಸ್ಯತಿ ಸಮಾಪ್ತಿಂ ಗಚ್ಚತಿ. ಇಬ್ಬರೂ ವಿವಾಹವಾಗಬೇಕು ಅಂತ ಅನ್ಕೋತಾರೆ. ಆವಾಗ ದುಷ್ಯಂತನಿಗೆ ಅವಳು ಹೇಳ್ತಾಳೆ, ವಿವಾಹವಾಗದೆ ನಮ್ಮ ತಂದೆ ಇಲ್ಲದೆ ನಾನು ಹಾಗೆಲ್ಲ ಮುಂದುವರಿಸೋದಕ್ಕಾಗೋದಿಲ್ಲ, ನಿನ್ನ ವಂಶವನ್ನು ನೀನು ತಿಳ್ಕೊ, ನಾನು ಅಂಥ ಸ್ತ್ರೀ ಅಲ್ಲ ಅಂತ. ಹಾಗೆ ಹೇಳ್ತಾನೆ, ಈ ಕ್ಷತ್ರಿಯರಿಗೆ ಗಾಂಧರ್ವ ರೀತಿಯಾಗಿರ್ತಕ್ಕಂಥ ವಿವಾಹ ನಿಷಿದ್ಧವಲ್ಲ, ಅಂದರೆ ಹೇಳಿದೆ ಮಾಡಬಹುದು ಅಂತ. ಅನೇಕ ರೀತಿಯ ವಿವಾಹಗಳಲ್ಲಿ ಗಾಂಧರ್ವ ವಿವಾಹ ಅನ್ನೋದು ಒಂದು. ಈ ಗಾಂಧರ್ವ ವಿವಾಹ ಅಂದರೆ ಪರಸ್ಪರರ ಒಪ್ಪಿಗೆಯಿಂದ ಅವರವರೇ ಇಷ್ಟಪಡ್ತಕ್ಕಂಥದ್ದು, ಅದನ್ನು ಗಾಂಧರ್ವ ವಿವಾಹ ಅಂತ. ಆಧುನಿಕ ಕಾಲದಲ್ಲಿ ಅದನ್ನು ಏನು ಲವ್ ಮ್ಯಾರೇಜ್ ಅಂತ ನಾವೇನು ಕರಿತೀವಿ ಅದೇಯ. ಗಾಂಧರ್ವ ವಿವಾಹ ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ, ಆದರೆ ಅದರ ಜವಾಬ್ದಾರಿಗಳು ಬಹಳ ಕಷ್ಟ. ಯಾಕೆಂದರೆ ಹಿರಿಯರು ನಿಂತು ಮಾಡಿಸಿದ ವಿವಾಹದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ 2 ಪಕ್ಷದವರಿಗೂ ಕೂಡ, ಅಂದರೆ ಹುಡುಗಿ ಕಡೆಯವರು ಹುಡುಗನ ಕಡೆಯವರಿಗೂ ಜವಾಬ್ದಾರಿ ಇರುತ್ತೆ. ಅವರು ಒಬ್ರನ್ನೊಬ್ಬರು ಕೇಳ್ಬೋದು. ಇವರಿವರೇ ಮಾಡ್ಕೊಂಡಿರ್ತಕ್ಕಂಥ ವ್ಯವಹಾರದಲ್ಲಿ ಆಗ್ತಕ್ಕಂಥ ಅನಾಹುತ ಏನು, ಅದರ ಪರಿಣಾಮ ಏನು ಅನ್ನೋದನ್ನು ಈಗ ನಿಮಗೆ ಇರ್ತಕ್ಕಂಥ ಪಾಠ್ಯಭಾಗದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಲಾಗಿದೆ. ಹೀಗೆ ಗಾಂಧರ್ವೇಣ ವಿಧಿನ ವಿವಾಹ ಪರ್ಯವಸ್ಯತಿ. ರಾಜ ದುಷ್ಯಂತಃ ಅಭಿಜ್ಞಾನ ರೂಪಂ ಸ್ವಂ ಅಂಗುಲೀಯಕಂ ಶಕುಂತಲಾಯೈ ದತ್ವಾ ಹಸ್ತಿನಾಪುರಂ ನಿವರ್ತತೆ. ಹೋಗಬೇಕಾಗಿರುತ್ತೆ ಅವನು. ರಾಜ ಎಷ್ಟು ದಿವಸ ಅಂತ ಆಶ್ರಮದಲ್ಲಿ ಇರೋಕ್ಕಾಗುತ್ತೆ? ಅಲ್ಲಿ ಏನೋ ಋಷಿಗಳು ನಮಗೆ ರಾಕ್ಷಸರಿಂದ ತೊಂದರೆ ಆಗ್ತಾ ಇದೆ ಯಜ್ಞಕ್ಕೆ ಅಂತ ಹೇಳಿ, ಆದ್ದರಿಂದ ಆ ಕ್ಷಣದಲ್ಲಿ ಅವರೊಂದು ಸ್ವಲ್ಪ ದಿವಸ ಇರ್ತಾನೆ. ಆದರೆ ಹಸ್ತಿನಾಪುರಂ ನಿವರ್ತತೆ, ಹೋಗುವಾಗ ಉಂಗುರವನ್ನು ಕೊಡ್ತಾನೆ.
ಈಗ ಶಕುಂತಲ ಆಪನ್ನ ಸತ್ವ, ಸಂಸ್ಕೃತದಲ್ಲಿ ಕೆಲವು ಪದಗಳಿದಾವಲ್ಲ ಅದು ಗಂಭೀರವಾದ ಅರ್ಥವನ್ನು ಕೊಡುತ್ತೆ. ಗರ್ಭಿಣಿ ಇತ್ಯಾದಿ ಪದ ಹೇಳಿದರೆ ಎಲ್ಲರಿಗೂ ಏನೋ ಒಂಥರ ಅನಿಸುತ್ತೆ. ಆದರೆ ಆಪನ್ನ ಸತ್ವ ಇಂತಹ ಪದಗಳಿದೆಯಲ್ಲ ಅದೇ ಅರ್ಥ ಕೊಟ್ಟರು ಕೂಡ ಆ ಪದದಲ್ಲಿ ಒಂದು ಸೌಂದರ್ಯ ಇರುತ್ತೆ. ಅದರಿಂದ ಶಕುಂತಲ ಆಪನ್ನ ಸತ್ವ, ಅಂತರ್ವತ್ನಿ ಈ ಪದಗಳನ್ನೆಲ್ಲ ಉಪಯೋಗಿಸ್ತಾರೆ. ಆಪನ್ನ ಸತ್ವ ಶಕುಂತಲ ರಾಜ್ಞ ಸ್ಮರಣೇ ನಿಮಗ್ನ. ರಾಜನ ಸ್ಮರಣೆ ಇಲ್ಲಿ, ಅವನ್ನೇ ನೆನಪು, ಸದಾ ಅವನದೇ ಚಿಂತೆಯಲ್ಲಿ ಅವಳು ಕೈಯನ್ನು ಹೀಗೆ ಕತ್ತಿ ಕೊಟ್ಕೊಂಡ್ಬಿಟ್ಟು ಕೂತ್ಕೊಂಡಿರ್ತಾಳೆ. ಆದರೆ ಅಂಥ ಸಂದರ್ಭದಲ್ಲಿ ಒಬ್ಬ ಅತ್ಯಂತ ಕೋಪಿಷ್ಠನಾಗಿರ್ತಕ್ಕಂಥ ಮುನಿ ಬರ್ತಾನೆ. ಅತ್ಯಂತ ಕೋಪಿಷ್ಠ ಇತ್ಯುಕ್ತವೇವ ದುರ್ವಾಸಾಹ ಇತಿ ಜ್ಞಾಯತೆ. ದುರ್ವಾಸರು ಬರ್ತಾರೆ. ಬಂದು ಯಾರಿದ್ದೀರಿ ಆಶ್ರಮದಲ್ಲಿ, ಕಕ್ಕೋತ್ರ ಭೋಹು ಕೇಳ್ತಾರೆ. ಕೇಳಿದರೆ ಶಕುಂತಲೆಗೆ ಪ್ರಪಂಚದ ಜ್ಞಾನವೇ ಇಲ್ಲ. ಆಗ ಅವರು ತುಂಬ ಕೋಪ ಬರುತ್ತೆ. ಆಹಾ ಅತಿಥಿ ಪರಿಭಾವಿನಿ, ಅತಿಥಿಯನ್ನು ತಿರಸ್ಕರಿಸ್ತಾ ಇದೆಯಾ ಅಂಥೇಳಿ ಒಂದು ಶಾಪವನ್ನೇ ಕೊಟ್ಬಿಡ್ತಾರೆ. ಅದು ಹೇಗಿದೆ ಅಂದರೆ, ವಿಚಿಂತಯಂತೀಯಂ ಅನನ್ಯ ಮಾನಸ ತಪೋಧನಂ ವೆತ್ಸಿ ನಮಾಮುಪಸ್ಥಿತಂ ಸ್ಮರಿಷ್ಯತಿ ತ್ವಾಂ ನ ಸ ಬೋಧಿತೋಪಿ ಸನ್ ಕಥಾಂ ಪ್ರಮತ್ತಃ ಪ್ರಥಮಂ ಕೃತಾಮಿವ. ಯಾರನ್ನ ಅನನ್ಯ ಮನಸ್ಸಿನಿಂದ ನೀನು ಚಿಂತಿಸ್ತಾ ಇದೆಯಲ್ಲ ಅವನು ನಿನ್ನನ್ನು ಮರೆತು ಬಿಡಲಿ. ಅಷ್ಟೇ ಅಲ್ಲ, ಈ ಪ್ರಮತ್ತನಾದವನು, ಎಚ್ಚರವಿಲ್ಲದವನು ಹೇಗೆ ತಾನು ಇನ್ನೊಂದು ಸ್ವಲ್ಪ ಮುಂಚಿತವಾಗಿ ಏನು ಕೆಲಸ ಮಾಡಿದ್ದೆ ಅನ್ನೋದು ಮುಂದಿನ ಕ್ಷಣಕ್ಕೆ ಮರೆತು ಹೋಗಿರುತ್ತಲ್ಲ, ಹಾಗೆ ನಿನ್ನನ್ನು ಮರೆತು ಬಿಡಲಿ ಅಂತ. ಆಗ ಪಾಪ ಅನಸೂಯ ಪ್ರಿಯಂವದೆಯರು ಕೇಳಿಸ್ಕೋತಾರೆ. ಶಕುಂತಲೆಗೆ ಇಷ್ಟಾದರೂ ಕೂಡ ಈ ಶಾಪದ ವೃತ್ತಾಂತ ಗೊತ್ತಾಗಿರೋದಿಲ್ಲ. ಆದ್ದರಿಂದ ಅತಿಥಿ ಸತ್ಕಾರಾತ್ ವಿಮುಖಾಂ ಶಕುಂತಲಾಂ ದುರ್ವಾಸಃ ಅನನ್ಯ ಮಾನಸ ಯಂ ವಿಚಿಂತಯಂತಿ ಸಹ ಪ್ರತಿಬೋಧಿತೋಪಿ ತ್ವಾಂ ನ ಸ್ಮರಿಷ್ಯತಿ ಇತಿ ಶಪತಿ. ಈಗ ಪ್ರಿಯಂವದಯ ಪ್ರಾರ್ಥಿತಃ ಸಹ ಮುನಿ. ಆ ಪ್ರಿಯಂವದೆ ಗೊತ್ತಾಗ್ಬಿಡ್ತೆ, ಅಯ್ಯೋ ಅನಸೂಯ ಇವಳಿಗೆ ಗೊತ್ತಾಗಿಲ್ಲ ಶಕುಂತಲೆಗೆ, ನಾವು ಹೋಗಿ ಏನಾದರೂ ಮಾಡಬೇಕು ಅಂತ. ಅವರಿಬ್ಬರು ಹೂವನ್ನು ಕೀಳ್ತಾ ಇರ್ತಾರೆ ಪೂಜೆಗಾಗಿ. ಆಗ ಅನಸೂಯ ಹೇಳ್ತಾಳೆ, ಹೋಗು ಮೊದಲು ಅವ್ರನ್ನ ಸಮಾಧಾನ ಮಾಡು ಅಂತ. ಹೋಗಿ ಕೇಳಿದಾಗ ಹಾಗೆಲ್ಲ ಶಾಪ ಕೊಟ್ಟ ಮೇಲೆ ಅದನ್ನು ಹಿಂತೊಗೊಳಕ್ಕಾಗಲ್ಲ ಅಂತ ತುಂಬ ಬೇಡ್ಕೋತಾರೆ. ಮೊದಲನೇ ಸರಿ ಮಾಡಿದ್ದಾಳೆ, ಗೊತ್ತಿಲ್ಲ ಪಾಪ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದಾಗ, ಕಿಂತು ಮಮ ಶಾಪ ಅನ್ಯಥಾ ನ ಭವತಿ, ಶಾಪ ಕೊಟ್ಟ ಮೇಲೆ ಅದು ಆಗಲೇಬೇಕು, ಆದರೆ ಒಂದು ಸ್ವಲ್ಪ ನಿನಗೆ ಅವಕಾಶ ಮಾಡಿಕೊಡ್ತೀವಿ. ಅಭಿಜ್ಞಾನ ಆಭರಣ ದರ್ಶನೇನ ಶಾಪ ವಿನಿವೃತ್ತಿ. ಯಾವುದಾದ್ರೂ ಅಭಿಜ್ಞಾನ ನೆನಪಿನ ಆಭರಣವನ್ನು ತೋರಿಸಿದರೆ ಅವನಿಗೆ ಸ್ಮರಣೆ ಬರುತ್ತೆ ಅಂತ. ಇಷ್ಟನ್ನು ಹೇಳೋದ್ರಿಂದಾಗಿ ಸದ್ಯ ಅವರಿಬ್ಬರು ಸಖಿಯರಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಹೇಗಾದರೂ ಮಾಡಿ ಶಕುಂತಲೆಗೆ ಅಲ್ಲಿಗೆ ಹೋದಾಗ ರಾಜ ಏನಾದರೂ ಮರೆತರೆ ಈ ಉಂಗುರವನ್ನು ತೋರಿಸು ಅಂತ ಹೊರಡುವಾಗೆ ಹೇಳಬೇಕು ಅಂತ ಹೇಳ್ತಾರೆ. ಹೊರಡುವಾಗ ಹೇಳ್ತಾರೆ ಎಚ್ಚರಿಕೆಯಿಂದ. ಇವರಿಬ್ಬರು ಕೂಡ ಇಷ್ಟಾದರೂ ಕೂಡ ಶಕುಂತಲೆಗೆ ಶಾಪವೃತ್ತಾಂತವನ್ನು ಹೇಳಲ್ಲ. ಅದನ್ನು ಅವರಿಬ್ಬರೇ ಮಾತಾಡ್ಕೊಂಡಿರ್ತಾರೆ, ಶಕುಂತಲೆಗೆ ಹೇಳೋದು ಬೇಡ ಅಂತ. ಅದಕ್ಕೆ ಹೇಳ್ತಾಳೆ, ಶಕುಂತಲೆಗೆ ಯಾಕೆ ಹೇಳೋಣ ನಾವು, ನಮ್ಮಿಬ್ಬರಲ್ಲೇ ಇರಲಿ ಇದು. ಕೋನಾಮ ಉಷ್ಣೋದಕೇನ ನವಮಾಲಿಕಾಂ ಸಿಂಚತಿ ಅಂತ. ಮಲ್ಲಿಗೆ ಬಳ್ಳಿಗೆ ಯಾರಾದರೂ ಬಿಸಿನೀರು ಎರಿತಾರೆಯೇ? ಮೊದಲೇ ದುಷ್ಯಂತನ ಚಿಂತನೆಯಲ್ಲಿ ಅವಳು ತುಂಬ ದುಃಖಿತಳಾಗಿದ್ದಾಳೆ. ಅವಳಿಗೆ ಇಂತಹ ಬಿಸಿ ನೀರೇರಿಯೋ ಕೆಲಸ ಬೇಡ ಗಿಡಕ್ಕೆ ಅಂಥೇಳಿ ಅವರಿಬ್ಬರೂ ಗುಟ್ಟಿನಲ್ಲಿ ಇಟ್ಕೊಂಡಿರ್ತಾರೆ. ಹೋಗುವಾಗ ಈ ವಿಷಯವನ್ನು ಅವಳಿಗೆ ಹೇಳ್ತಾರೆ. ಹೀಗೆ ಶಾಪವೃತ್ತಾಂತವಾಗುತ್ತೆ. ಇನ್ನು ಸೋಮತೀರ್ಥದಿಂದ ಹಿಂದಿರುಗಿರ್ತಕ್ಕಂತಹ ಯಾರು, ಕಣ್ವ ಮಹರ್ಷಿ, ಇವರಿಗೆ ದುಷ್ಯಂತ ಶಕುಂತಲೆಯೋ ಪರಿಣಯಂ ಜ್ಞಾತ್ವ. ಈಗಾಗಲೇ ನಾನು ಹೇಳಿದ್ದೀನಿ ಅವರ ಪರಿಣಯ ವಿಷಯ, ವಿವಾಹ ಹೇಗೆ ಗೊತ್ತಾಯಿತು ಅಂದರೆ, ಅವರು ಯಜ್ಞ ವೇದಿಕೆಯಲ್ಲಿ ಇರ್ತಕ್ಕಂಥ ಅಗ್ನಿ ಆಹುತಿಯನ್ನು ಕೊಡುವಾಗ ಅವರಿಗೆ ಒಂದು ಅಶರೀರವಾಣಿಯಾಗಿರುತ್ತೆ. ತಾಮ್ ಅಭಿನಂದ್ಯ ಪತಿಗ್ರಹಂ ಪ್ರೇಷಯಿತು ನಿಶ್ಚಿನೋತಿ. ಅವಳನ್ನು ಪತಿಗ್ರಹಕ್ಕೆ ಕಳಿಸ್ಬೇಕು ಅಂತ ನಿಶ್ಚಯ ಮಾಡ್ತಾರೆ. ಆಗ ಶಕುಂತಲಾಂ ಪುರಸ್ಕೃತ್ಯ ಶಾರ್ಂಗರವಃ ಶಾರದ್ವತಃ ಗೌತಮೀ ಚ ತತಃ ನಿರ್ಗತ್ಯ ದುಷ್ಯಂತಸ್ಯ ಆಸ್ಥಾನಂ ಆಗಚ್ಚತಿ. 5ನೇ ಅಂಕಕ್ಕೆ ಬರೋದು ಇದು. 4ನೇ ಅಂಕದಲ್ಲಿ ಪೂರ್ಣ ಶಕುಂತಲೆಯ ಪತಿಗ್ರಹಕ್ಕೆ ಕಳಿಸ್ಕೊಡ್ತಕ್ಕಂತಹ ಅವಳ ವಿದಾಯ, ಅವಳನ್ನು ಕಳಿಸ್ಕೊಡ್ತಕ್ಕಂಥ ಒಂದು ಅದು ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಶಕುಂತಲೆಗೆ ಆ ಗಿಡ ಮರಗಳಲ್ಲಿರ್ತಕ್ಕಂಥ ಪ್ರೀತಿ ಮತ್ತು ಆ ಸಖಿಯರಿಗೂ ಶಕುಂತಲೆಗೂ ಇರ್ತಕ್ಕಂತಹ ಒಂದು ಆತ್ಮೀಯತೆ, ವಿಶ್ವಾಸ, ಅದು ಅದ್ಭುತವಾಗಿ ವರ್ಣನೆ. ಮತ್ತು ಕಣ್ವರು
ತಾನು ಅವಳನ್ನು ಹೆತ್ತ ತಂದೆ ಅಲ್ಲ, ಜನ್ಮ ನೀಡಿದ ತಂದೆ ಅಲ್ಲದೆ ಹೋದರೂ ಕೂಡ ಸಾಕು ಮಗಳನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು. ಅವಳು ಹೋಗುವಾಗ ಅವರಿಗೆ ಎಷ್ಟು ದುಃಖವಾಗುತ್ತೆ, ಅದನ್ನು ಎಷ್ಟು ಕಷ್ಟಪಟ್ಟು ಕಳಿಸ್ಕೊಡ್ತಾರೆ ಅನ್ನೋದನ್ನು ಆ ಮೂಲವನ್ನು ಓದಿದಾಗಲೇ ಗೊತ್ತಾಗುತ್ತೆ. ಹೀಗೆ ನಾವು 4 ಅಂಕಗಳನ್ನು ಮುಗಿಸಿ 5ನೇ ಅಂಕಕ್ಕೆ ಬಂದಾಗ ಈ ಕಥೆ ಪ್ರಾರಂಭವಾಗುತ್ತೆ. ಇಲ್ಲಿ ದುಷ್ಯಂತನ ಆಸ್ಥಾನಕ್ಕೆ ಅವರು ಬಂದಿರ್ತಾರೆ. ಆ ಕಥೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡೋಣಂತೆ. ಈ ಪೀಠಿಕಾ ಭಾಗವನ್ನು ನೀವು ಇಷ್ಟು ಗಮನಿಸಿರಿ, ಪೂರ್ವಕಥೆ ಗೊತ್ತಾಗಿರೋದ್ರಿಂದಾಗಿ ಮುಂದೆ ನಮಗೆ ಪಾತ್ರಗಳು ಮತ್ತು ಕಥೆಯ ಮುಂದುವರಿಕೆಗೆ ಅನುಕೂಲವಾಗುತ್ತೆ. ಇದಿಷ್ಟನ್ನು ಇವತ್ತಿಗೆ ಮುಗಿಸೋಣ ಅಲ್ವಾ? ಧನ್ಯವಾದ.